ಈಗ VBG ರಾಮ್ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ಇದು ತಪ್ಪು. ಗ್ರಾಮ ಪಂಚಾಯತ್ ಗ್ರಾಮ ಸಭಾ ಫೈನಲ್ ಆಗುತ್ತೆ. ಮಾತಾಡ್ರಿ, ರಿಪ್ಲೈ ಮಾಡ್ಬೇಕಾರೆ ನಾವು ಶಾಂತವಾಗಿ ಕುಂತ ಕೇಳ್ತಾ ಇದ್ದೇವೆ. ಅವ್ರು ಸರಿ ಏನ್ ಹೇಳ್ತಾರೆ ನಾವು ಶಾಂತವಾಗಿ ಅವ್ರು ತಪ್ಪು ಹೇಳಿದ್ರೆ ನಾವು ಸರ್ ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಸರ್. ಹೇಗೆ ಗ್ರಾಮ ಸಭಾದಲ್ಲಿ ಮೊದಲು ಇನಿಷಿಯೇಟಿವ್ ಆಗುತ್ತೆ. ಅರೆ ಎಕ್ಸ್ಪ್ಲೈನ್ ಸರ್. ಗ್ರಾಮ ಸಭಾದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ. ಕೂತ್ಕೊಳ್ರಿ. ಇಲ್ಲ ಸರ್, ಅವ್ರ ಆಕ್ಟ್ ಓದಿಲ್ಲ ಸರ್. ಒಂದ್ ನಿಮಿಷ ಕೂತ್ಕೊಳ್ಳಿ. ನೀವು ಅವ್ರು ಓದಿ ಹೇಳಿ ಹೆಂಗೆ ಅಂತ. ಗ್ರಾಮ ಸಭಾದಲ್ಲಿ ಶುರು ಆಗುತ್ತೆ. ನೀನು ಅರ್ಬನ್ ನಿಂದ ಬಂದಿದ್ಯಪ್ಪ, ನಿನಗೆ ನರೇಗಾ ವಿಚಾರ ಗೊತ್ತಿಲ್ಲ. ಈಗ ಇರೋ ಕಾನೂನು, ಈಗ ಆಕ್ಟ್ ಏನ್ ತಂದಿದ್ದಾರೆ ಅಂತ ನೀವು ಪುಸ್ತಕ ಫಸ್ಟ್ ಓದಿ ಸರ್. ನಿಮ್ಮ ಮಂತ್ರಿಗಳ ಬೆಂಗಳೂರಲ್ಲಿ ಈಗ CM ಏನೋ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ಉಪನಾಯಕರು ಹೇಳಿದ್ದಕ್ಕೆ ನಾವೆಲ್ಲ ಕೇಳ್ತಾ ಇದ್ದೇವೆ. ಅವರು ಮಾತಾಡಕ್ಕೆ ಈಗ ಕೂತ್ಕೊಂಡು ನಾವ್ ಹೇಳಿದೀವಿ, ಅವ್ರು ಎಕ್ಸ್ಪ್ಲೈನ್ ಮಾಡ್ಲಿ. ನಿಮ್ಗೆ ವ್ಯಾಪಕವಾಗಿ ನಾಳೆಲ್ಲ ಫುಲ್ ಹೇಳ್ತೀವಿ. ನೀವು ತಂದಿರೋಂತ ಆಕ್ಟು, ಹಳೆ ಆಕ್ಟ್ ಏನಿದೆ ಅಂತ ಕಂಪ್ಲೀಟ್ ಎಲ್ಲ ಬಿಡಿಸಿ ನೀವು ಹೇಳಿ, ನೀವು ಖಂಡಿಸಿ. ಏನ್ ತೊಂದರೆ ಇಲ್ಲ, ನಿಮ್ ಸರಿ ಇಲ್ಲ, ನೀವು ಲೂಟಿ ಮಾಡ್ಬಿಟ್ಟಿದ್ರಿ, ನಾವು ಇದನ್ನ ಸರಿ ಮಾಡಿದ್ವಿ ಅಂತ ನೀವು ಹೇಳಿ. ಏನು ಇನ್ನ ವಿಚಾರನೇ ನಿಮ್ಗೆ ಅವ್ರದ ಅನುಭವನ, 20 ವರ್ಷದ ಅನುಭವನ ನಿಮ್ ಮುಂದೆ, ಜನರ ಮುಂದೆ ಇಡ್ತಾ ಇದ್ದಾರೆ. ವೈ ಆರ್ ಯು ಸೋ ಹರಿಂಗ್? ಯು ಕಾಂಟ್ ಬಿಕಮ್ ಎ ಅಪೋಸಿಷನ್ ಲೀಡರ್ ಇಮಿಡಿಯೇಟ್ಲಿ ಆರ್ ದಿ ಪಾರ್ಟಿ ಪ್ರೆಸಿಡೆಂಟ್. ಇಟ್ ಇಸ್ ಇಂಪಾಸಿಬಲ್. ಅವರೇ ಇರ್ತಾರೆ, ಇವನು ವಿಜಯೇಂದ್ರ ಇರ್ತಾರೆ, ಇಲ್ಲಾಂದ್ರೆ ಅಪೋಸಿಷನ್. ನಮ್ಗೇನು ಅವಸರ ಇಲ್ಲ, ನೀವು ಮುಖ್ಯಮಂತ್ರಿ ಯಾವಾಗ ಆಗ್ತೀರಾ ನಾವು ಕಾಯ್ತಾ ಇದ್ದೇವೆ ಅಷ್ಟೇ. ಡೋಂಟ್ ವರಿ. ಇಲ್ಲ ಬೆಲ್ಲದವ್ರು ನೀವು ಅಧೈರ್ಯ ಆಗ್ತಕ್ಕದ್ದಲ್ಲ. ಅವ್ರು ಶಿವಕುಮಾರ್ ಅವ್ರು ಏನೇ ಹೇಳಿ ಅಧೈರ್ಯ ಆಗ್ಬೇಡ್ರಿ ನೀವು. ಸರ್, ನಮ್ದು ಎಲ್ಲಾರ್ದು ಇಡೀ ರಾಜ್ಯದ ಲಕ್ಷ್ಯ ಇವತ್ತು ಅವರಿಬ್ಬರ ಮೇಲೆ ಐತಿ. ಉಳಿದ್ರ ಬಗ್ಗೆ ಯಾರು ಇಲ್ಲ. ಇಡೀ ರಾಜ್ಯದ ಲಕ್ಷ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮೇಲೆ ಇದೆ. ಬೆಲ್ಲದವ್ರೆ, ಇವರು ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಯು ಆರ್ ಫ್ರಮ್ ಅರ್ಬನ್ ಏರಿಯಾ. ಕೂತ್ಕೊಳ್ರಿ ಸ್ವಲ್ಪ. ನೀವು ಯಾಕೆ, ನಮ್ಮ ರಾಚಯ್ಯನವ್ರು ಹೇಳ್ತಾ ಇದ್ರು, ನಾನು ಹೇಳಕ್ ಹೋಗಲ್ಲ ಅದನ್ನ, ಬೇಡ ಅಲ್ಲ. ನಮಗ್ ಕೆಲವರಿಗೆ ಗೊತ್ತಿಲ್ಲ, ಹೇಳಿ ಸರ್. ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳ್ಬೇಡಿ ಅಂತ. ಅದರಿಂದ ಹೇಳಿ, ಸ್ವಲ್ಪ ಮಂದಿ ಗೊತ್ತಿಲ್ಲ, ಹೇಳಿ. ಅದು ನಮಗ್ ಕೆಲವೊಬ್ಬರಿಗೆ ಗೊತ್ತಿಲ್ಲ, ಹೇಳಿ. ಅದು ಮತ್ತೆ ಕೇಳಿ ರೂಮಲ್ಲಿ ಕೊಲ್ತಾರೆ ಅವಾಗ. ನೀವು ಮಾತಾಡುವಾಗ, ಮಾನ್ಯ ಬೆಲ್ಲದವ್ರೆ, ನೀವು ಮಾತಾಡುವಾಗ ಸರಿಯಾಗಿ ಓದ್ಕೊಬರ್ರಿ. ನಿಮ್ಮ ಆಕ್ಟ್ನೆಲ್ಲ VBG ರಾಮ್ಜಿ ಆಕ್ಟ್ನೆಲ್ಲ ಪೂರ ಓದ್ಕೊಬರ್ರಿ. ಓದ್ಕೊಬಂದು ನಾನು ಹೇಳ್ದದ್ನೆಲ್ಲ ಸರಿ ಇಲ್ಲದೆ ಹೋದ್ರೆ ಸರಿ ಇಲ್ಲ, ಈ ಥರ ನಮ್ಮ ಆಕ್ಟ್ ಹೇಳ್ತದೆ ಅಂತ ಹೇಳಿ. ನಾ ಬೇಡ ಅಂತ ಹೇಳ್ತೀನಾ? ಆಕ್ಟ್ನ ಬೇಡ ಅಂತ ಹೇಳ್ತೀನಾ? ನೀವು ಆಕ್ಟ್ ಪಾಸ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಪದೇ ಪದೇ ಎದ್ದೀರಿ? ಎದ್ದೇಳಬಾರದು ಅಂತ ಮಾತಾಗಿರೋದು ಅಲ್ಲಿ. ಇಲ್ಲ ನಿನ್ನ ಜೊತೆ ಮಾತಾಡಲ್ಲ ನಾನು, ಇವ್ರ ಜೊತೆ ಮಾತಾಡ್ತೀನಿ. ಏನೋ ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ, ನೀನು ಮಧ್ಯೆ ಹೇಳಕ್ಕೆ ಶುರು ಮಾಡ್ಬಿಟ್ರೆ ಮಾನ್ಯ ಅಧ್ಯಕ್ಷರೇ, ಈಗ ಗ್ರಾಮ ಸಭೆಯಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು, ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು ಮನ್ರೇಗಾ ಪ್ರಕಾರ. ಆಮೇಲೆ ವಿಕೇಂದ್ರೀಕರಣದ ಪ್ರಕಾರ 73 ತಿದ್ದುಪಡಿ, 73-74 ಅಮೆಂಡ್ಮೆಂಟ್ ಸಂವಿಧಾನಕ್ಕೆ. ಅದರ ಪ್ರಕಾರನೇ ಇದು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು. ಆ ವಿಕೇಂದ್ರೀಕರಣದ ಪ್ರಕಾರ ಯಾವ ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು, ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಯ್ತಿತ್ತು, ಈಗ ಅದಿಲ್ಲ. ಅದಕ್ಕೆ ತಿಲಾಂಜಲಿ ಇಟ್ಟಿದ್ದೀರಿ. ಗ್ರಾಮ ಸಭೆ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಒಂದು ಹಳ್ಳಿನಲ್ಲಿ
ಒಂದು ಪಂಚಾಯತಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು, ಒಂದು ಶಾಲೆ ಇರಬೇಕು ಅಲ್ವೇನಪ್ಪ? ಮೂರು, ಒಂದು ಶಾಲೆ, ಒಂದು ಪಂಚಾಯಿತಿ, ಒಂದು ಕೋಆಪರೇಟಿವ್ ಸೊಸೈಟಿ ಇರಬೇಕು ಅಂತ ನೆಹರೂರವ್ರು ಹೇಳಿದ್ದು. ಇದು ಮಹಾತ್ಮ ಗಾಂಧೀಜಿ ಅಲ್ಲ, ನೆಹರೂರವ್ರು ಹೇಳಿದ್ದು. ಏನ್ರಿ ಪಾಟೀಲ್ರೆ ನೀವು ಕೋಆಪರೇಟಿವ್ ಮೂವ್ಮೆಂಟ್ನಲ್ಲಿ ಇದ್ರಿ, ಇವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು, ನಾನು ಈಗ ಕೋಆಪರೇಷನ್ ನನಗೆ ಬಂದಿದೆ. ಅದರಿಂದ ನೆಹರೂರವರು ಅವ್ರ ಕಾಲದಲ್ಲಿ ಹೇಳಿದ್ದದು, ಪ್ರಧಾನಮಂತ್ರಿ ಆಗಿದ್ದಾಗ ನೆಹರೂರವರು ಹೇಳಿದ್ದದು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಅಂತಂದ್ರೆ, ಗ್ರಾಮಗಳ ಸ್ವಾತಂತ್ರ್ಯ ಮತ್ತೆ ಸ್ವಾವಲಂಬನೆ ಆಗದೇನೆ ದೇಶ ಪ್ರಗತಿ ಆಗಲ್ಲ. ಗ್ರಾಮಗಳು ಅಭಿವೃದ್ಧಿ ಆಗದೇನೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಗ್ರಾಮಗಳು ಶಕ್ತಿಯುತವಾಗಿ ಆಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಉದ್ಯೋಗ ಬೇಕಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ನಮ್ಮ ಈಗ 85ನೇ ಇಸ್ವಿ ಇರ್ತಕ್ಕಂಥ ಲೆಕ್ಕದ ಪ್ರಕಾರ 18,000 ಕಾರ್ಮಿಕರಿದ್ದಾರೆ ಹಳ್ಳಿಗಾಡಿನಲ್ಲಿ. ಎಲ್ಲರೂ ಸೇರಿ 71,00,000 ಇದು ಇದ್ದಾರೆ ಕರ್ನಾಟಕದಲ್ಲೇ. ಅದು ನಾನು ಮೊದಲು ಹೇಳಿದ್ದು ದೇಶದ್ದು, ಇದು ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ 51% ಜಾಸ್ತಿ ಮಹಿಳೆಯರೇ ಇದ್ದಾರೆ. ಆಮೇಲೆ ನೋಡಿ, ಇದು ಒಂದು ವೇಳೆ ಈ ಕಾನೂನು ಇಲ್ಲದೆ ಹೋಗಿದ್ರೆ, ಹಳ್ಳಿಗಾಡಿನಲ್ಲಿ ಕೆಲಸ ಕೊಡದೆ ಹೋಗಿದ್ರೆ, ಈ ಕೋವಿಡ್-19 ಬಂದಿತ್ತಲ್ಲ, ಲಾಕ್ಡೌನ್ ಆಗಿತ್ತು, ಕೆಲಸ ಸಿಗ್ತಾ ಇರಲಿಲ್ಲ, ಕೆಲಸಕ್ಕೆ ಕರೆಯೋರು ಇರಲಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಇದು ಮನ್ರೇಗಾ ಬಹಳ ಸಹಾಯ ಆಯಿತು, ಕೂಲಿ ಮಾಡೋರಿಗೆ ಬಹಳ ಸಹಾಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಗ್ರಾಮ ಸಭೆನೂ ಇಲ್ಲ, ಈಗ ಪಂಚಾಯತಿನಲ್ಲೂ ತೀರ್ಮಾನ ಆಗಲ್ಲ. ಆರ್ಟಿಕಲ್ 73rd ಅಮೆಂಡ್ಮೆಂಟು ಅದು ಕೂಡ ಇಲ್ಲ, ಈಗ ಅದು ವೈಲೇಷನ್ ಆಗಿದೆ. ಇಷ್ಟೆಲ್ಲ ಆಗಿ ಇವತ್ತು ಉದ್ಯೋಗಕ್ಕೆ ಕೊಳ್ಳಿ ಪೆಟ್ಟು ಬಿದ್ದಿದೆ. ಆಮೇಲೆ 2 ತಿಂಗಳು 60 ದಿನ ಮಾಡಾಗಿಲ್ಲ. 1 ವರ್ಷದ 12 ತಿಂಗಳಲ್ಲಿ ಯಾವಾಗಲಾರು ಕೂಡ ಉದ್ಯೋಗ ಕೇಳಬಹುದಾಗಿತ್ತು. ಈಗ ವರ್ಷದಲ್ಲಿ 60 ದಿನ ಮಾಡಾಗಿಲ್ಲ. ಯಾವಾಗ ಕೃಷಿ ಚಟುವಟಿಕೆಗಳು ಇರತಕ್ಕಂಥ ಸಂದರ್ಭದಲ್ಲಿ ಮಾಡಾಗಿಲ್ಲ ಅಂತ ಹೇಳಿದ್ದಾರೆ. ಕೃಷಿ ಚಟುವಟಿಕೆಗಳು ಇರಾಗಲೂ ಮಾಡಬಹುದಾಗಿತ್ತು. ಆಗ ಎಲ್ರಿಗೂ ಕೆಲಸ ಸಿಕ್ಕದಿಲ್ಲ, ಹೆಣ್ಮಕ್ಳಿಗೆಲ್ಲ ದೂರದ ಕಡೆ ಮಾಡಕ್ಕಾಗೋದಿಲ್ಲ. ಈಗ ಏನ್ ಮಾಡಿದ್ದಾರೆ, ವಿಬಿಜಿ ರಾಮ್ಜಿ ಅಡಿನಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕು.